ಜೀವನದ ಜಂಜಾಟದಲ್ಲಿ ಸಿಲುಕಿ ನೊಂದು ಹೋಗಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಾನ್ ಶ್ರೀಕೃಷ್ಣನ ಮಾತುಗಳು ಒಂದು ಅಮೃತದ ಹನಿಯಂತೆ ಕೆಲಸ ಮಾಡುತ್ತವೆ. ನಾವು ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗಿ ಹೋಗುತ್ತೇವೆ ಮತ್ತು ಸುಖ ಬಂದಾಗ ಹಿಗ್ಗುತ್ತೇವೆ. ಆದರೆ ಈ ಎರಡೂ ಸಂದರ್ಭಗಳಲ್ಲಿ ನಾವು ಸಮಚಿತ್ತದಿಂದ ಇರುವುದು ಹೇಗೆ ಎಂಬುದನ್ನು ಕೃಷ್ಣ ನಮಗೆ ಕಲಿಸಿಕೊಟ್ಟಿದ್ದಾನೆ. ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಅರ್ಜುನನು ತನ್ನ ಸ್ವಂತ ಬಂಧುಗಳನ್ನೇ ಎದುರಿಸಬೇಕಾದಾಗ ಗೊಂದಲಕ್ಕೆ ಒಳಗಾಗುತ್ತಾನೆ. ಆಗ ಕೃಷ್ಣನು ನೀಡಿದ ಉಪದೇಶಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿವೆ. ಪರಿವರ್ತನೆಯೇ ಜಗದ ನಿಯಮ ಎಂದು ಕೃಷ್ಣ ಹೇಳುತ್ತಾನೆ. ಇಂದು ನಿಮ್ಮದಾಗಿರುವುದು ನಾಳೆ ಬೇರೆಯವರದ್ದಾಗುತ್ತದೆ ಮತ್ತು ಇನ್ನೊಂದು ದಿನ ಅದು ಮಗದೊಬ್ಬರ ಪಾಲಾಗುತ್ತದೆ. ಬದಲಾವಣೆ ಎಂಬುದು ಜಗತ್ತಿನ ಸಹಜ ಪ್ರಕ್ರಿಯೆ. ನಾವು ಯಾವುದನ್ನಾದರೂ ನನ್ನದು ಎಂದು ಗಟ್ಟಿಯಾಗಿ ಹಿಡಿದುಕೊಂಡಾಗ ಮಾತ್ರ ನಮಗೆ ನೋವು ಉಂಟಾಗುತ್ತದೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಎನ್ನುವ ಸತ್ಯವನ್ನು ಅರಿತವನು ಎಂದಿಗೂ ದುಃಖಿತನಾಗುವುದಿಲ್ಲ. ಸಾವು ಮತ್ತು ಬದುಕು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮವು ಒಂದು ಬಟ್ಟೆಯನ್ನು ಬದಲಾಯಿಸಿದಂತೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತದೆ. ಆದ್ದರಿಂದ ಸಾವಿನ ಬಗ್ಗೆ ಭಯಪಡುವುದು ವ್ಯರ್ಥ ಎಂದು ಕೃಷ್ಣ ತಿಳಿಸುತ್ತಾನೆ. ಕರ್ಮಯೋಗದ ಬಗ್ಗೆ ಮಾತನಾಡುವಾಗ ಕೃಷ್ಣನು ಫಲದ ಆಸೆಯಿಲ್ಲದೆ ಕೆಲಸ ಮಾಡುವುದರ ಬಗ್ಗೆ ಒತ್ತಿ ಹೇಳುತ್ತಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎನ್ನುವ ಮಾತಿನ ಅರ್ಥವೇನೆಂದರೆ, ನಿನಗೆ ಕೆಲಸ ಮಾಡಲು ಮಾತ್ರ ಹಕ್ಕಿದೆ, ಆದರೆ ಅದರ ಫಲಿತಾಂಶದ ಮೇಲೆ ನಿನಗೆ ಯಾವುದೇ ಹತೋಟಿಯಿಲ್ಲ. ನಾವು ಕೆಲಸ ಮಾಡುವ ಮುಂಚೆಯೇ ಅದರ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಲು ಶುರು ಮಾಡುತ್ತೇವೆ. ಇದರಿಂದ ನಮ್ಮಲ್ಲಿ ಆತಂಕ ಮತ್ತು ಭಯ ಶುರುವಾಗುತ್ತದೆ. ಯಾವಾಗ ನಾವು ಫಲಿತಾಂಶವನ್ನು ಪರಮಾತ್ಮನಿಗೆ ಅರ್ಪಿಸಿ ಕೇವಲ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇವೆಯೋ ಆಗ ನಮಗೆ ಸೋಲಿನ ಭಯ ಇರುವುದಿಲ್ಲ. ಸೋಲು ಮತ್ತು ಗೆಲುವು ಎರಡನ್ನೂ ಸಮನಾಗಿ ಸ್ವೀಕರಿಸುವುದೇ ನಿಜವಾದ ಯೋಗ. ಮನುಷ್ಯನ ಅತೀದೊಡ್ಡ ಶತ್ರು ಅವನಲ್ಲಿರುವ ಅಹಂಕಾರ. ನಾನು ಎನ್ನುವ ಭಾವನೆ ಮನುಷ್ಯನನ್ನು ನಾಶದ ಹಾದಿಗೆ ಕೊಂಡೊಯ್ಯುತ್ತದೆ. ನಾನು ಮಾಡುತ್ತಿದ್ದೇನೆ, ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂದು ಭಾವಿಸುವುದು ಅಜ್ಞಾನದ ಲಕ್ಷಣ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದೂ ಪರಮಾತ್ಮನ ಇಚ್ಛೆಯಂತೆ ನಡೆಯುತ್ತಿದೆ. ನಾವು ಕೇವಲ ಒಂದು ನಿಮಿತ್ತ ಮಾತ್ರ. ಯಾವಾಗ ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ವಿನಯವಂತರಾಗುತ್ತೇವೆಯೋ ಆಗ ನಮಗೆ ಜ್ಞಾನದ ದಾರಿ ತೆರೆಯುತ್ತದೆ. ಅಹಂಕಾರವು ಪ್ರೀತಿಯನ್ನು ಕೊಲ್ಲುತ್ತದೆ ಮತ್ತು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ದೈವತ್ವವನ್ನು ಕಾಣುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಕೋಪ ಎಂಬುದು ನರಕದ ಬಾಗಿಲು ಎಂದು ಕೃಷ್ಣ ಎಚ್ಚರಿಸುತ್ತಾನೆ. ಮನುಷ್ಯನಿಗೆ ಕೋಪ ಬಂದಾಗ ಅವನ ಬುದ್ಧಿ ಭ್ರಮಣೆಯಾಡುತ್ತದೆ. ಬುದ್ಧಿ ಕೆಟ್ಟಾಗ ಮನುಷ್ಯನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ಅವನು ತಪ್ಪು ಹಾದಿ ಹಿಡಿಯುತ್ತಾನೆ ಮತ್ತು ಕೊನೆಗೆ ತನ್ನನ್ನು ತಾನು ನಾಶ ಮಾಡಿಕೊಳ್ಳುತ್ತಾನೆ. ಕೋಪವನ್ನು ನಿಯಂತ್ರಿಸುವುದು ಎಂದರೆ ನಮ್ಮ ಮನಸ್ಸನ್ನು ನಾವು ಗೆದ್ದಂತೆ. ಮನಸ್ಸನ್ನು ಗೆದ್ದವನು ಇಡೀ ಪ್ರಪಂಚವನ್ನೇ ಗೆಲ್ಲಬಲ್ಲನು. ಆದರೆ ಮನಸ್ಸಿನ ಗುಲಾಮನಾದವನು ಎಂದಿಗೂ ಶಾಂತಿಯನ್ನು ಪಡೆಯಲಾರನು. ಧ್ಯಾನ ಮತ್ತು ಅಭ್ಯಾಸದ ಮೂಲಕ ನಾವು ಚಂಚಲವಾದ ಮನಸ್ಸನ್ನು ಹತೋಟಿಗೆ ತರಬಹುದು. ಬದುಕಿನಲ್ಲಿ ನಂಬಿಕೆ ಎಂಬುದು ಬಹಳ ಮುಖ್ಯ. ನೀವು ಏನನ್ನು ನಂಬುತ್ತೀರೋ ಅದೇ ಆಗುತ್ತೀರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಭಗವಂತನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಕೃಷ್ಣ ಹೇಳುವಂತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಅಂದ್ರೆ ಶ್ರದ್ಧೆ ಮತ್ತು ನಂಬಿಕೆ ಇರುವವನಿಗೆ ಮಾತ್ರ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜೀವನದ ಕಷ್ಟದ ಸಮಯದಲ್ಲಿ ಧೃತಿಗೆಡದೆ ಭಗವಂತನ ಮೇಲೆ ಭಾರ ಹಾಕಿ ಮುನ್ನಡೆಯಬೇಕು. ಭಗವಂತನು ಎಂದಿಗೂ ತನ್ನ ಭಕ್ತರನ್ನು ಕೈಬಿಡುವುದಿಲ್ಲ. ಆದರೆ ಆ ಭಕ್ತಿ ನಿಷ್ಕಲ್ಮಶವಾಗಿರಬೇಕು ಮತ್ತು ಅದರಲ್ಲಿ ಯಾವುದೇ ಸ್ವಾರ್ಥವಿರಬಾರದು. ಸಂಬಂಧಗಳ ಬಗ್ಗೆ ಮಾತನಾಡುವಾಗ ಕೃಷ್ಣನು ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ತಿಳಿಸುತ್ತಾನೆ. ಪ್ರೀತಿಯಲ್ಲಿ ಲೆಕ್ಕಾಚಾರ ಇರಬಾರದು. ಕೊಡುವುದರಲ್ಲಿ ಇರುವ ಸುಖ ಪಡೆದುಕೊಳ್ಳುವುದರಲ್ಲಿ ಇಲ್ಲ. ನಾವು ಇತರರಿಗೆ ಗೌರವ ನೀಡಿದಾಗ ಮಾತ್ರ ನಮಗೆ ಗೌರವ ಸಿಗುತ್ತದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮತ್ತು ದೀನದಲಿತರನ್ನು ಪ್ರೀತಿಸುವುದೇ ನಿಜವಾದ ಪೂಜೆ. ಕೇವಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ. ನಮ್ಮ ಮಾತು ಮತ್ತು ವರ್ತನೆ ಮೃದುವಾಗಿರಬೇಕು. ಯಾರ ಮನಸ್ಸನ್ನು ನೋಯಿಸದಂತೆ ಬದುಕುವುದೇ ಧರ್ಮ. ಸತ್ಯದ ಹಾದಿ ಯಾವಾಗಲೂ ಕಠಿಣವಾಗಿರುತ್ತದೆ, ಆದರೆ ಅದರ ಅಂತ್ಯ ಸುಖಮಯವಾಗಿರುತ್ತದೆ. ಅಧರ್ಮದ ಹಾದಿಯಲ್ಲಿ ಆರಂಭದಲ್ಲಿ ಸುಖ ಕಂಡುಬಂದರೂ ಕೊನೆಯಲ್ಲಿ ವಿನಾಶ ಕಟ್ಟಿಟ್ಟ ಬುತ್ತಿ. ಪಾಂಡವರು ಸತ್ಯದ ಹಾದಿಯಲ್ಲಿದ್ದ ಕಾರಣಕ್ಕೆ ಕೃಷ್ಣ ಅವರ ಪರವಾಗಿ ನಿಂತನು.
ಕೌರವರಲ್ಲಿ ಎಷ್ಟೇ ದೊಡ್ಡ ಸೈನ್ಯವಿದ್ದರೂ ಅಧರ್ಮದ ಕಾರಣಕ್ಕೆ ಅವರು ಸೋಲಬೇಕಾಯಿತು. ನಿಮ್ಮ ಜೀವನದಲ್ಲೂ ನೀವು ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನು ಬಿಡಬೇಡಿ. ಸತ್ಯದ ಪರವಾಗಿ ನಿಂತಾಗ ಭಗವಂತನೇ ನಿಮ್ಮ ಸಾರಥಿಯಾಗಿ ಬಂದು ದಾರಿ ತೋರಿಸುತ್ತಾನೆ. ಜೀವನದಲ್ಲಿ ನಾವು ಮಾಡುವ ದಾನವು ನಮಗೆ ಶ್ರೀರಕ್ಷೆಯಾಗಿರುತ್ತದೆ. ದಾನ ಎಂದರೆ ಕೇವಲ ಹಣ ನೀಡುವುದಲ್ಲ, ಹಸಿದವರಿಗೆ ಅನ್ನ ನೀಡುವುದು, ಜ್ಞಾನವನ್ನು ಹಂಚುವುದು ಮತ್ತು ದುಃಖದಲ್ಲಿರುವವರಿಗೆ ಧೈರ್ಯ ತುಂಬುವುದು ಕೂಡ ದೊಡ್ಡ ದಾನವೇ ಆಗಿದೆ. ನಾವು ಗಳಿಸಿದ ಸಂಪತ್ತು ನಮ್ಮ ಜೊತೆ ಬರುವುದಿಲ್ಲ, ಆದರೆ ನಾವು ಮಾಡಿದ ಪುಣ್ಯದ ಕೆಲಸಗಳು ನಮ್ಮ ಆತ್ಮದ ಜೊತೆ ಸದಾ ಇರುತ್ತವೆ. ಮನುಷ್ಯನು ಜಿಪುಣತನ ಬಿಟ್ಟು ಉದಾರ ಮನಸ್ಸನ್ನು ಬೆಳೆಸಿಕೊಳ್ಳಬೇಕು. ಪ್ರಕೃತಿಯನ್ನು ನೋಡಿ ಕಲಿಯಬೇಕು. ಮರಗಳು ತಮಗಾಗಿ ಹಣ್ಣುಗಳನ್ನು ತಿನ್ನುವುದಿಲ್ಲ, ನದಿಗಳು ತಮಗಾಗಿ ನೀರನ್ನು ಕುಡಿಯುವುದಿಲ್ಲ, ಅವು ಪರರಿಗಾಗಿ ಬದುಕುತ್ತವೆ. ನಾವು ಕೂಡ ಹಾಗೆಯೇ ಬದುಕಲು ಕಲಿಯಬೇಕು. ಕೊನೆಯದಾಗಿ ಕೃಷ್ಣ ಹೇಳುವುದು ಒಂದೇ ಮಾತು: ಎಲ್ಲವನ್ನೂ ನನಗೆ ಒಪ್ಪಿಸಿ ಶರಣಾಗು. ಮಾಮೇಕಂ ಶರಣಂ ವ್ರಜ ಅಂದ್ರೆ ನನ್ನೊಬ್ಬನನ್ನೇ ಶರಣು ಹೋಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಮನುಷ್ಯನು ತನ್ನ ಎಲ್ಲಾ ಚಿಂತೆಗಳನ್ನು ಬಿಟ್ಟು ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟಾಗ ಅವನ ಜೀವನ ಪಾವನವಾಗುತ್ತದೆ. ಕಷ್ಟಗಳು ಬಂದಾಗ ಅದು ನಿಮ್ಮನ್ನು ಪರೀಕ್ಷಿಸಲು ಬಂದಿದೆ ಎಂದು ಭಾವಿಸಿ, ಗೆಲುವು ಬಂದಾಗ ಅದು ಭಗವಂತನ ಪ್ರಸಾದ ಎಂದು ಭಾವಿಸಿ. ಈ ರೀತಿಯ ಸಮದೃಷ್ಟಿಯನ್ನು ಬೆಳೆಸಿಕೊಂಡರೆ ಜೀವನವು ಒಂದು ಸುಂದರ ಕಾವ್ಯವಾಗುತ್ತದೆ. ಶ್ರೀಕೃಷ್ಣನ ಈ ಅಮೃತವಾಣಿಗಳು ನಿಮ್ಮ ಜೀವನದ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ತರಲಿ. ಮನಸ್ಸಿಗೆ ಶಾಂತಿ ಬೇಕೆಂದಾಗ ಕೃಷ್ಣನ ನಾಮಸ್ಮರಣೆ ಮಾಡಿ ಮತ್ತು ಅವನ ಬೋಧನೆಗಳನ್ನು ಪಾಲಿಸಿ. ಜಗದ್ರಕ್ಷಕನಾದ ಆ ಕೃಷ್ಣನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.